ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಐತಿಹಾಸಿಕ ಚಿಂತಾಮಣಿಯ ದ್ರೌಪದಿ ಧರ್ಮರಾಯ ಸ್ವಾಮಿಯ ಹೂವಿನ ಕರಗ. ಚಿಂತಾಮಣಿ ನಗರದ ಎಂಜಿ ರಸ್ತೆಯಲ್ಲಿರುವ ದ್ರೌಪದಿ ಧರ್ಮರಾಯ ಸ್ವಾಮಿ ದೇಗುಲದ ಶ್ರೀ ದ್ರೌಪದಿ ಧರ್ಮರಾಯ ಸ್ವಾಮಿ ಹೂವಿನ ಕರಗ ಮಹೋತ್ಸವ ಕಾರ್ಯಕ್ರಮ ಭಾನುವಾರ ರಾತ್ರಿ ಭಕ್ತರ ಘೋಷಣೆಗಳೊಂದಿಗೆ ಅದ್ದೂರಿಯಾಗಿ ಜರುಗಿತು. ದಿವಂಗತ ಚೆಂಗಲರಾಯಪ್ಪ ನಾಯ್ಡುರವರ ಕುಟುಂಬವು ಪ್ರತಿ ವರ್ಷದಂತೆ ಈ ಬಾರಿ ಕರಗ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು, ಭಾನುವಾರ ಬೆಳಗ್ಗೆ ಶ್ರೀ ಧರ್ಮರಾಯ ಸ್ವಾಮಿ ಮತ್ತು ದ್ರೌಪದಿ ಅಮ್ಮನವರಿಗೆ ವಿಶೇಷ ಪೂಜೆಯ ನಂತರ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಇನ್ನು ಕರಗವನ್ನು ಹೊರುವ ಮುನ್ನ ಮುಳುಬಾಗಿನ ವೆಂಕಟೇಶ್ ಅವರಿಗೆ ಧರ್ಮರಾಯ ಸ್ವಾಮಿ ದೇವಾಲಯದ ಧರ್ಮಕರ್ತರಾದ ಶ್ರೀರಾಮ ನಾಯ್ಡು, ಶ್ರೀನಿವಾಸ ನಾಯ್ಡು ಮತ್ತು ಇತರೆ ಕುಟುಂಬದ ಸದಸ್ಯರು ಹೂವಿನ ಹಾರ ಅರ್ಪಿಸುವ ಮೂಲಕ ಕರಗ ಮಹೋತ್ಸವಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ದಿವಂಗತ ಚೆಂಗಲರಾಯಪ್ಪ ನಾಯ್ಡುರವರ ಕುಟುಂಬದ ಸದಸ್ಯರು ಸೇರಿದಂತೆ ಹಲವಾರು ಮುಖಂಡರು ಸಹ ಹಾಜರಿದ್ದರು. ಇನ್ನು ರಾತ್ರಿ 8 ಗಂಟೆಯಿಂದ 10 ಗಂಟೆಯವರೆಗೂ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ರಾತ್ರಿ ಸುಮಾರು 11 ಗಂಟೆ ಸುಮಾರಿಗೆ ಮಲ್ಲಿಗೆ ಹೂವಿನಿಂದ ವಿಶೇಷವಾಗಿ ಅಲಂಕರಿಸಿದ ಕರಗವನ್ನು ವೀರಗಾರರು ಕರಗ ಹೊರುವ ವೆಂಕಟೇಶಪ್ಪನವರ ತಲೆಯ ಮೇಲೆ ಇಟ್ಟು ದೇವಾಲಯದಿಂದ ಹೊರಕ್ಕೆ ಕರೆತರಿದಂತೆ ಬಾಗಿಲಿನಲ್ಲಿ ನಿಂತಿದ್ದ ವೀರಗಾರರ ತಂಡ ಕರಗಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿಯನ್ನು ನೆರವೇರಿಸಿದರು. ನಂತರ ದೇವಾಲಯದ ಆವರಣದಲ್ಲಿ ಕಿಕ್ಕಿರಿದ ತುಂಬಿದ ಭಕ್ತರ ಹರ್ಷೋದ್ಗಾರದ ಮಧ್ಯೆ ಚಪ್ಪಾಳೆ ತಟ್ಟುವ ಮೂಲಕ ಸಂತಸ ವ್ಯಕ್ತಪಡಿಸುತ್ತಿದ್ದಂತೆ ಹೂವಿನ ಕರಗ ಹೊತ್ತ ವೆಂಕಟೇಶ್ ದೇವಾಲಯದ ಮುಂದೆ ಕಲ್ಪಿಸಿದ್ದ ಹೂವಿನ ವೇದಿಕೆ ಏರಿ ತಮಟೆ ತಂಡ ಬಾರಿಸಿದ ಶಬ್ದಕ್ಕೆ ತಕ್ಕಂತೆ ಹಾಗೂ ನಾಗಡಿ ನೃತ್ಯ ಸೇರಿದಂತೆ ಕೆಲ ಹಾಡುಗಳಿಗೆ ತಕ್ಕಂತೆ ಕುಣಿಯುತ್ತಿದ್ದಾಗ ಭಕ್ತರು ಕೇಕೆ ಸಿಳ್ಳೆ ಹಾಕಿ ಸಂತಸ ವ್ಯಕ್ತಪಡಿಸಿದರು. ನಂತರ ನಗರದ ಪ್ರಮುಖ ರಾಜಬೀದಿಗಳಾದ ಎಂಜಿ ರಸ್ತೆಯ ಮೂಲಕ ನಗರದೊಳಕ್ಕೆ ಕರಗ ಪ್ರವೇಶಿಸಿತು. ನಗರದ ನರಸಿಂಹಪೇಟೆ ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಇರುವ ಹಳೆ ಗರಡಿಯ ಮನೆಯ ಮುಂಭಾಗ ವಿಶೇಷವಾಗಿ ಹೂಗಳಿಂದ ಅಲಂಕರಿಸಿದ ಸ್ಥಳದಲ್ಲಿ ಕರಗ ಹಲವು ನಿಮಿಷಗಳ ಕಾಲ ಕುಣಿದು ಭಕ್ತರ ಮನತಣಿಸಿತು. ನಂತರ ಗಂಗಾ ಭವಾನಿ ಅಮ್ಮನವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ನಗರದ ರಾಜಬೀದಿಗಳಲ್ಲಿ ಕರಗ ಸಾಗಿರುತ್ತು. ಇನ್ನು ಸೋಮವಾರ ಮಧ್ಯಾಹ್ನ ದ್ರೌಪದಿ ಧರ್ಮರಾಯ ಸ್ವಾಮಿ ದೇಗುಲದ ಮುಂಭಾಗದಲ್ಲಿ ಹಮ್ಮಿಕೊಂಡಿರುವ ಅಗ್ನಿಕುಂಡದಲ್ಲಿ ಕರಗ ಹೊತ್ತಿರುವ ವೆಂಕಟೇಶ್ ಸೇರಿದಂತೆ ವೀರಗಾರರು ಅಗ್ನಿ ಪ್ರವೇಶ ಮಾಡುವ ಮೂಲಕ ಹೂವಿನ ಕರಗ ಮಹೋತ್ಸವ ಕಾರ್ಯಕ್ರಮ ಮುಕ್ತಾಯಗೊಳಿಸಲಿದ್ದಾರೆ. ನಂತರ ವನಿಕೆ ಕರಗ ಮಹೋತ್ಸವದ ಕಾರ್ಯಕ್ರಮಕ್ಕೂ ಸಹ ಚಾಲನೆ ನೀಡಲಿದ್ದಾರೆ.